ರತ್ನಕ್ಕ ರತ್ನಕ್ಕ ಅದೇನು ಅಂತ ಹೇಳೆ. ನಾವ್ ಯಾವುದೇ ಕಾರಣಕ್ಕೂ ಅವ್ರನ್ನ ಅಮ್ಮ ಅಂತ ಒಪ್ಕೊಳ್ಬಾರ್ದು. ಅಕ್ಕ ಏನೇ ಮಾತಾಡ್ತಿದ್ಯಾ? ಇವಾಗ ತಾನೇ ಒಪ್ಕೊಂಡು ಮತ್ತೆ ಒಪ್ಕೊಂಬೇಡ ಅಂತ ಹೇಳ್ತಿದ್ಯಲ್ಲೇ. ನೀವಿಲ್ಲಿರೋ ಪರಿಸ್ಥಿತಿ ನೋಡ್ತಿದ್ದೀರಾ ತಾನೆ. ನಾವ್ ಯಾವುದೇ ಕಾರಣಕ್ಕೂ ಒಪ್ಕೊಳ್ಬಾರ್ದು. ಆವಾಗ್ಲೇ ಈ ಮನೇಲಿ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಅಣ್ಣ ಎಷ್ಟು ನೊಂದ್ಕೊಂಡು ಹೋದ ಅಂತ ನೀವೇ ನೋಡಿದ್ದೀರಾ. ಅದಕ್ಕೆ ಕಂಡ್ರೆ ಈ ಮಾತು ಹೇಳ್ತಿರೋದು. ಅಲ್ಲ ಅಕ್ಕ, ನೀನ್ ಏನ್ ಹೇಳ್ತಿದ್ಯಾ? ಪಾಪ ಅತ್ತಿಗೆ ನೊಂದ್ಕೊಳಕಿಲ್ವಾ? ಪಾಪ ಅಮ್ಮ ಎಷ್ಟೊಂದು ಕಷ್ಟಪಟ್ಟವಳೆ, ಈಗ ಒಪ್ಕೋಬೇಡ ಅಂತಿದ್ಯಲ್ಲ, ಆ ಮಾಕಳವನು ಕ್ಷಮಿಸಕ್ಕಿಲ್ಲ. ದೇವ್ರಿಗಿಂತ ದೊಡ್ಡವರು ತಾಯಿ ಅಂತಾರೆ. ಅದೆಲ್ಲ ಗೊತ್ತಿದ್ದು ನೀನ್ ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ? ನಾನು ಹೇಳ್ತಿರೋದು ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ಲ. ಅವ್ರನ್ನ ಅಮ್ಮ ಅಂತ ನಮ್ಗೆ ಒಪ್ಕೊಳಕ್ ಆಗಲ್ಲ ಅಷ್ಟೇ. ಹೇಳಿದ ಅರ್ಥ ಆಗಲ್ಲ ಅಂತ್ಯ, ಮತ್ ನೀನ್ ಅರ್ಥ ಆಗದಿರೋ ತರ ಮಾತಾಡ್ತಿದ್ಯಲ್ಲೇ. ಹಂಗೆ ಕೇಳು ಚೋಟು. ರತ್ನ, ನೀನು ಈ ಥರ ಮಾತಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿಮ್ಮ ಅಣ್ಣ ಬಂದು ಬೈದು ಹೋದ ತಕ್ಷಣ ನಿಮ್ಮ ತಾಯಿನೇ ಅಲ್ಲ ಅಂತಿದ್ದೀರಲ್ಲ. ಪಾರು, ಬೇಡ ಕಣವ, ಈ ವಿಚಾರ ಇಲ್ಲಿಗೆ ಬಿಟ್ಬಿಡು. ನನ್ನ ಹೆಣ್ಮಕ್ಳಿಗೆ ಅವ್ರವ್ವ ಏನು ಅಂತ ಅರ್ಥ ಆಗೈತೆ. ಅದು ಅಲ್ಲದೆ ಬಾಯ್ ತುಂಬ ಒಂದ್ಕಿತ ಅಮ್ಮ ಅಂತ ಕರೆದವ್ರೆ. ಸಾಕು ಕಣವ, ಸಾಕು. ಈ ಜೀವಕ್ಕೆ ಇನ್ನೇನು ಬೇಕಾಗಿಲ್ಲ. ನನ್ನ ಮಗ ನೊಂದ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ ಕಣವ. ದಯಮಾಡಿ ಈ ವಿಚಾರ ಇಲ್ಲಿಗೆ ಬಿಟ್ಬಿಡು. ನಮ್ಮ ಹೆಣ್ಮಕ್ಳು ಒಳ್ಳೆ ಉಡುಗೊರೆ ಕೊಟ್ಬಿಟ್ರು. ಶಾರು, ನಮಗೆ ನಾವೇ ಆಗಬೇಕು, ಇನ್ಯಾರು ನಮ್ಮ ಜೊತೆ ಇರೋಕ್ಕಿಲ್ಲ. ನಮ್ಮ ಸೊಸೆ ಸ್ಯಾನೆ ಕಷ್ಟಪಟ್ಟವಳೆ. ಈಗ ಆ ಕಷ್ಟ ಎಲ್ಲ ನೀರಲ್ಲಿ ಹೋಮ ಇಟ್ಟಂಗೆ ಕರಗೋಯ್ತು. ಅಮ್ಮ